ಸೊ ಒಂದು ಅದ್ಭುತವಾದ ಪಂದ್ಯ ಅಂತ ಹೇಳ್ಬೇಕು. ಮಳೆಯಿಂದ ಒಂದು 40 ನಿಮಿಷ ಲೇಟಾಗಿ ಪ್ರಾರಂಭವಾದರೂ ನಮ್ಮ RCB ಮೊದಲೇ ಬಾಲು ವಿಕೆಟ್ ಈ ಆರ್ಚರ್ ಬಾಲಿಂಗಲ್ಲಿ ಸಾಲ್ಟ್ ಅವರು ಔಟ್ ಆದರೂ ಕೂಡ ವಿರಾಟ್ ಕೊಹ್ಲಿ ಮತ್ತು ನಮ್ಮ ಪಡಿಕ್ಕಲ್ ಅವರು 56 ರನ್ನು, ಕೇವಲ ಇನ್ನು 4 ಓವರ್ ಆಗಿರಲ್ಲ, ಅಷ್ಟೊತ್ತಿಗೆ ಇವತ್ತು ಒಂದು ಇಬ್ಬರದು ಬ್ಯಾಡ್ ಲಕ್ ಅಂತ ಹೇಳ್ಬೇಕು. ಯಾರ್ದಂದರೆ ಪಡಿಕ್ಕಲ್ ಅವ್ರದ್ದು, ಅದು ಬಿಟ್ಟರೆ ರುದರ್ ಫೋರ್ಡ್ ಅವ್ರದ್ದು. ಅವ್ರ ವಿಕೆಟ್ ಸ್ವಲ್ಪ ನನಗೆ ಯಾಕೋ ಬೇಜಾರು ಅನ್ನಿಸ್ತು, ಅವ್ರ ವಿಕೆಟ್ ಆಗಬಾರ್ದಾಗಿತ್ತು. ಆಮೇಲೆ ನಮ್ಮ ಇವರು ಕೂಡ ಅಷ್ಟೇ, ಡೇವಿಡು ಅಷ್ಟೇ ಶಕ್ತಿ ಮೀರಿ ಹೊಡೆಯೋಕ್ಕೆ ಹೋದರೂ ಅದು ಬಾಲ್ ಬಂಪ್ಸ್ ಆಗಲಿಲ್ಲ, ಲೋ ಇತ್ತು, ಹಾಗಾಗಿ ಅವ್ರು ಔಟ್ ಆದರು ಅಂತ ಹೇಳ್ತೀನಿ. ಅಟ್ ಎನಿ ಕಂಡೀಷನ್ ವಿರಾಟ್ ಕೊಹ್ಲಿ ಅವರು ಟೆಕ್ನಿಕ್ಕು ತುಂಬ ಸುಂದರವಾದ ಶಾಟನ್ನು ಹೊಡಿತಾ ಇದ್ರು. ಬಟ್ ಸ್ಪಿನ್ ಬಲೆಗೆ ಇವತ್ತು ಅವರು ಬೀಳಬೇಕಾಗುತ್ತೆ. 32 ರನ್ನು 16 ಬಾಲಲ್ಲಿ ಉತ್ತಮ ಆರಂಭ ಒದಗಿಸಿಕೊಡ್ತಾರೆ. ಒಂದು ಹಂತದಲ್ಲಿ RCB ತಂಡ ಕೇವಲ 94 ರನ್ನಿಗೆ 6 ವಿಕೆಟ್ ಹೋಗಿತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಯಾವತ್ತೂ ದೇವರಲ್ಲಿ ಬೆಳ್ಕೊಡೋದು ಒಂದೇ, ನಮ್ಮ RCB ಎಲ್ಲಿವರೆಗೂ ಇನ್ನು ಮುಂದೆ ಆಡುತ್ತೋ ಅಲ್ಲಿವರೆಗೂ ನಮಗೆ ಒಂದೇ ಸ್ಫೂರ್ತಿ, 11 ಜೀವ. ಆ 11 ಜೀವಿಗಳಿಗೋಸ್ಕರ ನಾವು ಗೆಲ್ಲಬೇಕು, ಆ ಮನಸ್ಸಲ್ಲಿ ಆ ಇಂಟೆನ್ಷನಲ್ಲಿ ಆಡಬೇಕು. ಅದೇ ರೀತಿ ಆಡ್ರಿ ಇವತ್ತು. ಪಡಿಕ್ಕಲ್ಲು ಇವರು ನಮ್ಮ ಪಟ್ಟೇದಾರ್ ಅವರು ಬ್ಯಾಟಿಂಗಲ್ಲಿ ಸ್ಟಾರ್ಟಿಂಗ್ ಸ್ಲೋ ಆಡ್ರು, ಆಮೇಲೆ ಹೊಡ್ಯಾಕತ್ರು ಪ್ರತಿ ಬಾಲು ಹೊಡ್ಯಾಕೆ ನೋಡ್ರು. ಅನಿವಾರ್ಯ ಪರಿಸ್ಥಿತಿ ಬೇರೆ ಇರಲೇ ಇಲ್ಲ. ಅವ್ರು ಬಿಟ್ಟರೆ ಇವತ್ತು ವೆಂಕಟೇಶ್ ಅವ್ರನ್ನ ಎಕ್ಸ್ಟ್ರಾ ಇವತ್ತು ಇಂಪ್ಯಾಕ್ಟ್ ಪ್ಲೇಯರಾಗಿ ಕರ್ಕೊಂಬಂದರು. ಅವರು ಕೊನೆ ಓವರಲ್ಲಿ 6-4 ಹೊಡೆದು 29 ರನ್ ಹೊಡಿತಾರೆ ಒಟ್ಟಾರೆ. ನಮ್ಮ ಹ್ಯಾಸಲ್ವುಡ್ ಅವರು ಕಂಬ್ಯಾಕ್ ಆಗಿದ್ದಾರೆ ಈ ಪಂದ್ಯದಲ್ಲಿ. 201 ಆಡಿದಂಥ 3 ಪಂದ್ಯಗಳಲ್ಲಿ RCB ತಂಡ 200+ ರನ್ ಹೊಡೆದಿದೆ. ಅದು ನಮ್ಮ ಮೊದಲೇ ಮ್ಯಾಚ್ ಇದು, ನಮ್ಮ ಹೋಮ್ ಪಿಚ್ ಬಿಟ್ಟು ಗುವಾಹಟಿಯಲ್ಲಿ ನಡೆಯುವಂಥ ಪಂದ್ಯದಲ್ಲಿ. ಈ ನಿನ್ನೆ ಒಂದು ಮುಕುಲ್ ಚೌಧರಿ ಅವರು ಒಂದು ಸ್ಫೂರ್ತಿ ಮಾತನ್ನು ಹೇಳಿದ್ರು. ಅವರು ರಾಜಸ್ಥಾನದಲ್ಲಿ ಒಂದು ಹಳ್ಳಿಯಿಂದ ಬಂದವರು, ಅವರು ಅಲ್ಲಿ ಅವ್ರ ಊರಲ್ಲಿ ಪ್ರತಿಯೊಬ್ಬರು ಮಿಲಿಟ್ರಿ ಹೋಗಿದ್ದಾರಂತೆ. ಆರ್ಮಿಯವರು ಗಡಿ ಹೆಂಗೆ ಕಾಯ್ತಾರೋ ಹಾಗೆ ನಾನು ದೇಶಕ್ಕೋಸ್ಕರ ನಾನು ಸೇವೆ ಮಾಡ್ತೀನಿ, ನನ್ನ ಕೈಲಾದಂಥ ಶಕ್ತಿ ಮೀರಿಕೆ ಆಡ್ತೀನಿ ಅಂತೇಳಿ ಅವರು ಹೇಳಿದ್ದು ಒಂದು ಸ್ಟೇಟ್ಮೆಂಟು. ಆಮೇಲೆ ಧೋನಿ ಅವ್ರಿಗೆ ಸ್ಫೂರ್ತಿ ಅಂತ ಹೇಳಿದ್ದು. ನಮ್ಮ RCB ಅವರಿಗೆ ಇನ್ನು ಎಂಥ ಪರಿಸ್ಥಿತಿನೇ ಇರಲಿ, 90 ಹೋಗಲಿ 9 ಹೋಗಲಿ, ನಮಗೆ 11 ಜನ ಆ ಅಮಾಯಕ ಜೀವಿಗಳು ಸ್ಫೂರ್ತಿಯಾಗಬೇಕು. ನಮ್ಮ ಗೆಲುವು ಒಂದೇ ಮೂಲ ಮಂತ್ರ ಆಗಬೇಕು ಅಂತ ಹೇಳ್ತಾ, ಈ ದಿನ ನಮ್ಮ RCB ಪ್ಲೇಯರ್ ಎಷ್ಟೇ ವಿಕೆಟ್ ಬಿದ್ದರು ಏನೇ ಆದರೂ ಕೂಡ 24 7 6 ಹೊಡೆದಿದ್ದಾರೆ ಅಂತ ಹೇಳ್ತಾ, ನಾನು RCB ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಓವರ್ ಕಾನ್ಫಿಡೆಂಟಲ್ಲಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಿಸಾನ್.